FIR ನಲ್ಲಿ ಈಗ ಸುಮಾರು ಸೆಕ್ಷನ್ಸ್ ಆಡ್ ಆಗ್ತಾ ಹೋಗ್ತವೆ ಇನ್ವೆಸ್ಟಿಗೇಷನ್ ಅಲ್ಲಿ. ನಾವು ಏನ್ ಪ್ರೈಮಾ ಫೇಸಿ ರಿಪೋರ್ಟ್ ಕೊಟ್ಟಿದೀವಿ ಅದರ ಪ್ರಕಾರ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ARCS ಅವರು ರಿಪೋರ್ಟ್ ಅನ್ನು ನೀಡಿದ್ದಾರೆ. ಈಗ ಪೊಲೀಸ್ ಕಾಗ್ನಿಸೆನ್ಸ್ ಅಲ್ಲಿ ಸುಮಾರು ವಿಚಾರಗಳು ಬಂದಿದ್ದಾವೆ. ಇದು ಇಲ್ಲೇ ಎಂಡ್ ಆಗೋ ಪ್ರಕರಣ ಅಲ್ಲ, ಇದರಲ್ಲಿ ಸುಮಾರು ಸೆಕ್ಷನ್ಸ್ ಆಡ್ ಆಗ್ತವೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ವಿಡಿಯೋಗಳನ್ನು ಪೊಲೀಸ್ ಆಯುಕ್ತರು, ನಾವೆಲ್ಲರೂ ಯಾವಾಗ ನೋಡಿದ್ವಿ. ಅದರ ಮೇಲೆ ಬಹಳ ಸೀರಿಯಸ್ಲಿ ನಾವು ಗಮನಹರಿಸಿದ್ವಿ. ಅದರ ಮೇಲೆ ಯಾವ ರೀತಿಯ ಕ್ರಮ ತಗೋಬೇಕನ್ನೋದ್ ಬಗ್ಗೆ ನಾವು ಬಹಳ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ವಾಟ್ ಇಸ್ ದ ಬೆಸ್ಟ್ ಪಾಸಿಬಲ್ ವೇ ಟು ಟ್ಯಾಕಲ್ ದಿಸ್ ಇಶ್ಯೂ. ನಾವು ಯಾವುದೇ ಕೇಸ್ ಮಾಡಿದೀವಿ ಅಂದ್ರೆ ಠೇವಣಿದಾರಿಗೆ ಏನಾದ್ರೂ ತೊಂದರೆ ಬರುತ್ತಾ ಅಂತ ಹೇಳಿ ನಾವಿಬ್ಬರು ಬಹಳ ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ಕಾನೂನು ಏನ್ ಹೇಳುತ್ತೆ, ಪೊಲೀಸ್ ಆಯುಕ್ತರಿರ್ಲಿ, ಇದರಲ್ಲಿ ಕಾನೂನಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿ ನಿಮಗೆ ಬಹಳ ಜವಾಬ್ದಾರಿಯನ್ನು ನೀಡಿದ್ದಾರೆ. ಮೊದಲನೇ ಆದ್ಯತೆ ಠೇವಣಿದಾರರನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಸೊ ಅದರಿಂದ ನಾವು ಫಸ್ಟ್ ಪ್ರಯಾರಿಟಿ ಯಾವ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾವ ಕೇಸ್ ಬುಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಈ ಇನ್ವೆಸ್ಟಿಗೇಷನ್, ಈ ಸೆಕ್ಷನ್, ಈ ಕಾನೂನನ್ನು ಉಪಯೋಗ ಮಾಡ್ತೀವಿ. ಪೊಲೀಸ್ ಆಯುಕ್ತರು ಹೇಳ್ತಾರೆ. ಈಗ ಏನೋ ಪ್ರಶ್ನೆ ಕೇಳಿದ್ರೆ ಠೇವಣಿದಾರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರೈಮಾ ಫೇಸಿ ಇದೊಂದು ಫ್ರಾಡ್ ಸ್ಕೀಮ್ ಇದೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೈಮಾ ಫೇಸಿ ಹಿಂಗ ಅನಿಸ್ತಾ ಇದೆ, ಇವರಿಗೆ ಯಾವುದೇ ರೆಗ್ಯುಲೇಟರಿ ಅಥಾರಿಟಿ ಇಲ್ಲ, ಠೇವಣಿ ತಗೊಳ್ಳಿಕ್ಕೆ ಇವರಿಗೆ ಪವರೇ ಇಲ್ಲ, ಇವರಿಗೆ ಯಾವುದೇ ಲೈಸೆನ್ಸ್ ಇಲ್ಲ. ಈ ತರ ಸ್ಕೀಮ್ಗಳು ಇದು ಮೊದಲನೇ ಸ್ಕೀಮ್ ಅಲ್ಲ. ನಾವು ಈ ತರ ಸಾವಿರಾರು ಸ್ಕೀಮ್ ನೋಡಿದ್ದೀವಿ. 20 ವರ್ಷದಿಂದ ನಾವು ಸಾರ್ವಜನಿಕರಿಗೆ ನಾವು ಹೇಳ್ತಾ ಬಂದಿದ್ದೀವಿ. ನಮ್ಮ ಟಿವಿಗಳಲ್ಲಿ ತಾವುಗಳ ಆಡ್ ಅನ್ನು ನಡೆಸಿದ್ದೀರಾ. ಈ ತರ ಆಮಿಷಗಳಿಗೆ ಒಳಗೊಂಡು ತಾವು ತಮ್ಮ ಕಷ್ಟಾರ್ಜಿತ ದುಡ್ಡನ್ನು ಠೇವಣಿ ಕೊಡಬೇಡ ಅಂತ. ಅದಕ್ಕೆ ತಮ್ಮ ಠೇವಣಿ ಅಮೌಂಟ್ ಏನಿದೆ ಅದು ಸುರಕ್ಷಿತವಾಗಿ ಇರೋ ಜವಾಬ್ದಾರಿ ನಮ್ದು. ಆದ್ರೆ ತಾವು ತಮ್ಮ ಜವಾಬ್ದಾರಿಯನ್ನು ಮರಿಬಾರ್ದು. ಈ ಕಾನೂನಡಿಯಲ್ಲಿ ಏನು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ಇದಕ್ಕೆ ತಾವು ಸಾಥ್ ಕೊಡ್ಲಿಕ್ಕಿಲ್ಲ. ತಾವು ಜಿಲ್ಲಾಡಳಿತ ಜೊತೆ ಇರ್ಬೇಕು, ಪೊಲೀಸ್ ಇಲಾಖೆ ಜೊತೆ ಇರ್ಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.